ಈಗ ನೋಡ್ರಿ ಎಷ್ಟು ಮಸ್ತ್ ಬಂದಾವ ನೋಡ್ರಿ ಪೂರಿ. ಇದು ನಾರ್ಮಲ್ ಪೂರಿ ಅಲ್ರಿ, ಇದು ಆಲೂ ಮಸಾಲೆ ಪೂರಿ ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕಾದರೂ ಆಗಲಿ ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ ಒಂದು ಮಸಾಲೆ ಪೂರಿ ಮಾಡ್ತೀನಿ ರೀ. ಆ ಮಸಾಲೆ ಪೂರಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪರಾತ್ ತೊಗೊಂಡಿನಿ ರೀ. ಈಗ ಇದಕ್ಕೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡೀನಿ, ಇವು ತುರ್ಕೋತೀನಿ ರೀ. ನಾವೊಂದು ತುರಿ ಮಣಿ ತೊಗೊಂಡಿನಿ ರೀ. ಈಗ ಬೇಯಿಸಿರೋ ಆಲೂಗಡ್ಡೆ ತುರ್ಕೋತೀನಿ ನೋಡ್ರಿ. ನೀವು ಮ್ಯಾಶ್ ಕೂಡ ಮಾಡ್ಕೋಬೋದು ರೀ. ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಕಾಳು ಉಳಿತೈತೆ ರೀ. ಈ ರೀತಿ ತುರ್ಕೊಂಡ್ರೆ ಒಂದೇ ಸಮ ಬರ್ತೈತೆ, ಹಾಗಾಗಿ ನಾನು ತುರ್ಕೋತೀನಿ ನೋಡ್ರಿ. ನೋಡಿ ಈ ರೀತಿ ತುರ್ಕೋಬೇಕು ರೀ. ಬೆಂದಿರ್ತೈತಲ್ರಿ, ಬೇಗ ತುರಿದ್ಬಿಡ್ತೈತೆ ರೀ. ನಾನು 4 ಆಲೂಗಡ್ಡೆ ತೊಗೊಂಡೇನಿ ರೀ. 4 ಆಲೂಗಡ್ಡೆ ತುರಿ ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ತುರಿದತ್ರ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ, ಹಾಗಾಗಿ ನಾನು ತುರ್ಕೊಳಕತ್ತೀನಿ ನೋಡಿ. ಪೂರ್ತಿ ತುರ್ಕೊಂಡು ಬರ್ತೀನಿ ರೀ. ಈಗ ನೋಡ್ರಿ, ನಾನು ಮೀಡಿಯಮ್ ಸೈಜಿಂದ 4 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ. ಈ ರೀತಿ ತುರ್ಕೋಬೇಕ್ರಿ. ಕಾಳು ಇಟ್ಟಬಾರ್ದ್ರೆ, ಕಾಳು ಇದ್ರೆ ಚಲೋ ಬರಂಗಿಲ್ಲ ರೀ. ಈಗ ನಾನು ಆಲೂಗಡ್ಡೆ ತುರ್ಕೊಂಡೇನಿ ರೀ ಬೇಯಿಸಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೇನ, ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಎಳ್ಳ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡೇನಿ ರೀ. ಇದೆಲ್ಲ ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ನೀವು ಇದಕ್ಕೆ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕೋಬೋದು ರೀ. ಹಸಿಮೆಣ್ಸಿನ್ಕಾಯಿ ಮಕ್ಳಿಗೆ ಬಾಯ ಸಿಕ್ಕರೆ ತಿನ್ನೋಕೆ ಇಷ್ಟಪಡಲ್ಲ, ಖಾರ ಆಗ್ತೈತಿ ಅಂಥೇಳಿ. ಹಾಗಾಗಿ ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಂಡೇನಿ ನೋಡ್ರಿ. ಖಾರ ಉಪ್ಪು ಎಲ್ಲ ಆಲೂಗಡ್ಡೆ ಜೊತೆಗೆ ಮಿಕ್ಸ್ ಆಗ್ಬೇಕು ರೀ. ಈಗ ಇದಕ್ಕೆ ನೀವು ಕರಿಬೇವು ಕೊತ್ತಂಬರಿನೂ ಹಾಕೋಬೋದು ರೀ. ನೋಡಿರಿ, ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕೋತೀನಿ. ನೀವು ಬೇಕಾದ್ರೆ ಚಿರೋಟಿ ರವೆ ಆದರೂ ಹಾಕೋಬೋದು, ಇಲ್ಲ ಮೈದಾ ಹಿಟ್ಟಾದರೂ ಹಾಕೋಬೋದು. ಮೈದಾ ಹಿಟ್ಟು ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ರಿ, ಹಾಗಾಗಿ ನಾನು ಗೋಧಿ ಹಿಟ್ಟು ಹಾಕೊಳಕತ್ತೀನಿ ರೀ. ಈಗ ನಾನು 1 ಬೌಲ್ನಷ್ಟು ಗೋಧಿ ಹಿಟ್ಟು ಹಾಕೋತೀನಿ ರೀ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದು ರೀ. ಒಂದು ಸ್ವಲ್ಪ ಹಚ್ಚಾಕಿಟ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಮೊದಲು ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ನೀರು ಬೇಕಂದ್ರೆ ಸ್ವಲ್ಪ ಹಾಕೋರಿ. ಇದಕ್ಕೆ ನೀರೇನು ಜಾಸ್ತಿ ಬೇಕಾಗಲ್ಲ, ಯಾಕಂದ್ರೆ ಆಲೂಗಡ್ಡೆ ನೀರಿನ ಅಂಶ ಇರ್ತೈತಲ್ಲ, ಹಾಗಾಗಿ ಜಾಸ್ತಿ ನೀರು ಬೇಕಾಗಿರಲ್ಲ. ನೀವು ನೋಡ್ಕೊಂಡು ನೀರು ಹಾಕೋಬೇಕಾಗ್ತದೆ ರೀ. ಮೊದಲೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಂದ್ರೆ ನೀರು ಹಾಕ್ಕೊಳ್ರಿ. ಈ ರೀತಿ ಕೈಲೇ ನಾದ್ಕೋಬೇಕು ರೀ. ನಾರ್ಮಲಾಗಿ ಪುರಿ ಅಂದ ತಕ್ಷಣ ಮೈದಾ ಹಿಟ್ಟಿಂದ ಮಾಡ್ತಿರ್ತೀವಿ ರೀ. ಈಗ ನಾನು ಗೋಧಿ ಹಿಟ್ಟು ಆಲೂಗಡ್ಡೆಯಿಂದ ಮಾಡಾಕತ್ತೀನಿ ರೀ. ಈ ರೀತಿ ಮಾಡಿಕೊಡ್ರಿ, ಮಕ್ಳು ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೂ ಕಟ್ಬೋದು, ನೀವು ಬೆಳಗಿನ ನಾಷ್ಟಕ್ಕೂ ಮಾಡ್ಬೋದು ರೀ. ಇದು ಸ್ವಲ್ಪ ಗಟ್ಟಿಯಾಗೈತಿ, ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ರೀ. ಜಾಸ್ತಿ ಹಾಕ್ಕೋಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕಾಗ್ತದೆ. ನಿಮಗೆ ಯಾವರೇ ಬೆಳಗಿನ ನಾಷ್ಟಕ್ಕೆ ಹೊಸ ರೆಸಿಪಿಗಳು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ. ನಾನು ಈ ರೀತಿ ನಾದ್ಕೊಂಡೇನಿ ನೋಡ್ರಿ. ನೀವು ಬರೀ ಮೈದಾ ಹಿಟ್ಟಲ್ಲಾದರೂ ಮಾಡ್ಬೋದು, ಮೈದಾ ಹಿಟ್ಟು ರವೆ ಹಾಕ್ಕೊಂಡಾದರೂ ಮಾಡ್ಬೋದು, ಇಲ್ಲ ಬರೀ ಗೋಧಿ ಹಿಟ್ಟಲ್ಲಾದರೂ ಮಾಡ್ಬೋದು. ಈಗ ನಾನು ಬರೀ ಗೋಧಿ ಹಿಟ್ಟಲೆ ಮಾಡಾಕತ್ತೀನಿ. ಇಲ್ಲಿ ಇದಕ್ಕೊಂದು ಸ್ವಲ್ಪ ನೀವು ರವೆನೂ ಹಾಕ್ಕೋಬೋದು ರೀ. ಈ ಹದ ಇರ್ಬೇಕು ರೀ. ಈಗ ನೋಡ್ರಿ, ನಾನು ಹಿಟ್ಟು ನಾದ್ಕೊಂಡು ಇದೊಂದು 5 ನಿಮಿಷ ನೆನೆಯಾಕೆ ಬಿಡ್ತೀನಿ. ಈಗ ಅಷ್ಟೊತ್ತಿಗೆ ಒಂದು ಚಟ್ನಿ ಮಾಡ್ಕೊಂಡು, ಇದಕ್ಕೇನು ಚಟ್ನಿ ಪಲ್ಯ ಏನೂ ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲ ಮಸಾಲೆ ಹಾಕಿ ಮಾಡಿರ್ತೀವಿ. ನೀವು ಹಾಗೇನೂ ತಿನ್ಬೋದು. ಪುರಿ ಅಂದ ತಕ್ಷಣ ಚಟ್ನಿ ಕೇಳ್ತಿರ್ತಾರಲ್ರಿ, ಹಾಗಾಗಿ ನಾನು ಟೊಮೆಟೊ ಚಟ್ನಿ ಮಾಡ್ಕೊತೀನಿ ಇವತ್ತು. ಈಗ ಒಂದು ಪಾತ್ರೆ ಇಟ್ಕೊತೀನಿ ನೋಡ್ರಿ. ಇದಕ್ಕೆ ಒಂದು 1/4 ಕಪ್ನಷ್ಟು ಶೇಂಗಾದ ಕಾಳು ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡ್ರಿ. ಇವೊಂದು ಸ್ವಲ್ಪ ಹುರ್ಕೋತೀನಿ. ಇವೊಂದು ಸ್ವಲ್ಪ ಹುರಿದವ್ರಿ, ಇನ್ನೊಂದು ಸ್ವಲ್ಪ ಹುರಿಬೇಕು. ಈಗ ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. 1 ಸ್ಪೂನ್ ಹಾಕ್ಕೋತೀನಿ ರೀ, ಸಾಕು. ಈಗ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ, ಬೆಳ್ಳುಳ್ಳಿ ಹಾಕ್ಕೋತೀನಿ ನೋಡ್ರಿ. 2 ಉಳ್ಳಾಗಡ್ಡೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ರೆ ಅವು ಹಾಕ್ಕೋತೀನಿ ನೋಡ್ರಿ. ಒಂದು 4 ಒಣ ಮೆಣಸಿನ್ಕಾಯಿ ತೊಗೊಂಡಿನಿ, ಬ್ಯಾಡಗಿ ಮೆಣಸಿನ್ಕಾಯಿ, ಅವು ಹಾಕ್ಕೋತೀನಿ ನೋಡ್ರಿ. ಒಂದು 4 ಹಣ್ಣು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ರೆ ಅವು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಜೀರಿಗೆನೂ ಹಾಕ್ಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಹುರ್ಕೋಬೇಕು. ನೀವು ಶೇಂಗಾದ ಕಾಳು ಹುರಿದು ತಕ್ಕೊಂಡಾದರೂ ಹಾಕ್ಕೋಬೋದು, ಇಲ್ಲ ಇದ್ರಾಗೆ ಆದರೂ ಹಾಕ್ಕೋಬೋದು. ನಾ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡಿ. ಇದು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಇದೆಲ್ಲ ಹಸಿ ವಾಸನೆ ಹೋಗುವವರೆಗೆ ಹುರ್ಕೋಬೇಕಾಗ್ತದೆ. ನೀವು ಹಸಿದೇನು ಮಾಡ್ಕೋಬೋದು ರೀ, ಅದು ಟೇಸ್ಟ್ ಬರಲ್ಲ ರೀ ಅಷ್ಟು. ಅದಕ್ಕೆ ನಾನು ಹುರಿದು ಮಾಡಾಕತ್ತೀನಿ ರೀ. ಈ ಪುರಿಗೆ ನಿಮ್ಗೆ ಯಾವ ಚಟ್ನಿ ಕಾಂಬಿನೇಷನ್ ಅನ್ಸುತ್ತೆ ನೋಡಿ, ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾರ್ಮಲಾಗಿ ಪೂರಿ ಮಾಡಿದಾಗ ಕಾಯಿ ಚಟ್ನಿ ಮಾಡ್ತೀವಿ, ಮೊಸರು ಚಟ್ನಿ ಮಾಡ್ತಿರ್ತೀವಿ ರೀ. ಇವತ್ತು ನಾನು ಡಿಫ್ರೆಂಟ್ ಆಗಿರಲಿ ಅಂತೇಳಿ ಟೊಮೆಟೊ ಚಟ್ನಿ ಮಾಡಾಕತ್ತೀನಿ ನೋಡಿರಿ, ಸಿಂಪಲ್ ಆಗಿರಲಿ ಅಂಥೇಳಿ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ನೋಡಿರಿ. ನಾನು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ರೀ. ನೀವು ಮೆಣಸಿನ್ಕಾಯಿ ಇಲ್ಲಾಂದ್ರೆ ರುಬ್ಬುವಾಗ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ರುಬ್ಕೋಬೋದು ರೀ, ಇಲ್ಲ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು ರೀ. ನಾನು ಮೆಣಸಿನ್ಕಾಯಿ ಇದ್ದು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನೋಡಿರಿ. ಇದೆಲ್ಲ ಹುರಿದು ಮಾಡೋದ್ರಿಂದ ಟೇಸ್ಟ್ ಬರ್ತೈತೆ ಅಂತ ನಾನು ಹುರಿ ಹಾಕತ್ತೀನಿ ನೋಡಿರಿ.
ಈಗ ಇದು ಹುರಿದೈತ್ರಿ, ಇದು ತಣ್ಣಗಾಗಲ್ಲ. ತಣ್ಣಗಾದ ನಂತರ ನಾನು ಮಿಕ್ಸಿಗೆ ಹಾಕಿ ರುಬ್ಕೋತೀನಿ ರೀ. ಈಗ ನೋಡಿರಿ ನಾನು ಹುರ್ಕೊಂಡಿದ್ದೆಲ್ಲ ಮಸಾಲೆ ತಣ್ಣಗಾಗೈತಿ. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ನೋಡಿರಿ. ನಾನು 2 ಆಲೂಗಡ್ಡೆ 4 ಟೊಮೆಟೊದು ಮಾಡ್ಕೊಂಡಿನಿ, ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ ರೀ. ನೀವು ಸಕ್ಕರೆ ಆದರೂ ಹಾಕ್ಕೋಬೋದು, ಬೆಲ್ಲ ಆದರೂ ಹಾಕ್ಕೋಬೋದು. ಯಾಕಂದ್ರೆ ಟೊಮೆಟೊ ಹಾಕಿರ್ತೀವಲ್ಲ ಸ್ವಲ್ಪ ಹುಳಿ ಇರ್ತೈತಿ, ಹಾಗಾಗಿ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೋಬೇಕಾಗ್ತದೆ ರೀ. ಈಗ ಇದು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿರಿ ನಾ ಈ ರೀತಿ ರುಬ್ಕೊಂಡೀನಿ ನೋಡಿರಿ. ಈ ರೀತಿ ಸ್ಮೂತಾಗಿ ರುಬ್ಕೋಬೇಕ್ರಿ ಚಟ್ನಿ. ಇದು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ನಡಿತೈತಿ. ನಾನು ಪೂರಿಗೆ ಮಾಡ್ಕೊಂಡೀನಿ ನೋಡಿರಿ. ಈಗ ನೋಡಿರಿ ನಾ ಹಿಟ್ಟಿನ ಹಾಕಿಬಿಟ್ಟಿದ್ದೆ. ಈಗ ಇದು ಮಿದ್ಕೋತೀನಿ ನೋಡಿರಿ. ಇದು ಗೋಧಿ ಹಿಟ್ಟು ಜಿಗಿಟ್ಟಿರ್ತೈತಿ, ಮತ್ತು ಆಲೂಗಡ್ಡೆ ಬೇಯಿಸಿ ಹಾಕೊಂಡಿರ್ತೀವಲ್ಲ ಅದನ್ನೂ ಜಿಗಿಟ್ಟಿರ್ತೈತಿ ರೀ. ನಿಮಗೆ ಪೂರಿ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡ್ಕೋತೀನಿ ನೋಡಿರಿ. ನೀವು ಎಣ್ಣೆ ಹೆಚ್ಚಾದರೂ ಲಟ್ಟಿಸ್ಕೋರಿ, ಹಿಟ್ಟು ಹೆಚ್ಚಾದರೂ ಲಟ್ಟಿಸ್ಕೋರಿ. ನಾನು ಒಂದು ಎಣ್ಣೆ ಹಚ್ಚಿ ತೋರಿಸ್ತೀನಿ, ಒಂದು ಹಿಟ್ಟು ಹಚ್ಚಿ ತೋರಿಸ್ತೀನಿ ರೀ. ನೀವು ಪರೋಟ ಥರ ಮಾಡ್ಕೋತೀನಿ ಅಂದ್ರೆ ಹಿಟ್ಟು ಹಚ್ಚಿ ಲಟ್ಟಿಸ್ಕೋರಿ. ಇಲ್ಲ ಎಣ್ಣೆಗೆ ಹಾಕಿ ಕರಿತೀನಿ ಅನ್ನೋದಾದ್ರೆ ಪೂರಿ ಬೇಕು ಅಂದ್ರೆ ಈ ರೀತಿ ಎಣ್ಣೆ ಹಚ್ಚಿ ಲಟ್ಟಿಸ್ಕೋರಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ಆ ಥರ ಮಾಡ್ಕೊರಿ. ನಿಮ್ಗೆ ಬೆಳಗ್ಗೆ ಎಣ್ಣೆದು ಬೇಡಪ್ಪ ಅನ್ನೋದಾದ್ರೆ ನೀವು ಚಪಾತಿ ಥರ ಮಾಡ್ಕೊಂಡು ಬೇಯಿಸ್ಕೋಬೋದು ರೀ. ನಾನು ಪೂರಿ ಮಾಡಾಕತ್ತೀನಿ, ಹಾಗಾಗಿ ಈ ರೀತಿ ಸಣ್ಣ ಲಟ್ಟಿಸ್ಕೊಳಕತ್ತೀನಿ ನೋಡಿರಿ. ನೀವು ಚಪಾತಿ ಪರೋಟ ಯಾವುದಾದ್ರೂ ಮಾಡ್ಕೋಬೋದು ರೀ. ಹೆಂಗೆ ಮಾಡಿದ್ರೂ ನಡಿತೈತೆ ರೀ ಇದು. ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಳಕತ್ತೀನಿ ನೋಡಿರಿ ಪೂರಿ. ಈಗ ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡಿನಿ ರೀ. ಈಗ ಎಣ್ಣೆ ಹಚ್ಚಿ ಲಟ್ಟಿಸ್ಕೊತೀನಿ ನೋಡಿರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ನಿಮ್ಮ ಪೂರಿ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳಿ ತೊಗೊಂಡು ಲಟ್ಟಿಸ್ಕೋರಿ. ತೀರಷ್ಟು ತಳಗೂ ಬೇಡ, ತೀರಷ್ಟು ದಪ್ಪನೂ ಬೇಡ. ನಾವು ಎಣ್ಣೆಗೆ ಹಾಕಿ ಕರಿತಿರ್ತೀವಲ್ರಿ, ಹಾಗಾಗಿ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡು ನಡಿತೈತೆ ರೀ. ನೋಡಿರಿ ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದು ರೀ. ನೋಡಿರಿ ಒಳಗೆ ಎಳ್ಳ, ಜೀರಿಗೆ, ಅಜ್ವಾನ ಎಲ್ಲ ಹಾಕ್ಕೊಂಡಿವಲ್ಲ ಎಷ್ಟು ಮಸ್ತ್ ಕಾಣಕತ್ತಾವ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೊತೀನಿ ರೀ. ಈಗ ನೋಡಿರಿ ನಾವು ಒಂದು 4 ಪೂರಿ ಲಟ್ಟಿಸ್ಕೊಂಡಿನಿ. ಹಿಟ್ಟು ಹಚ್ಚಿ ಲಟ್ಟಿಸೀನಿ, ಎಣ್ಣೆ ಹಚ್ಚಿ ಲಟ್ಟಿಸೀನಿ, 2 ನಮೂನಿ ಮಾಡಿ ತೋರಿಸೀನಿ. ಈಗ ಇವು ಫ್ರೈ ಮಾಡ್ಬೇಕು ಎಣ್ಣೆಗೆ ಹಾಕಿ. ಈಗ ಎಣ್ಣೆ ಕಾಯಕ್ಕೆ ಇಡ್ತೀನಿ ನೋಡಿರಿ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಪೂರಿ ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾನು ಲಟ್ಟಿಸ್ಕೊಂಡಿರೋ ಪೂರಿ ಹಾಕ್ಕೋತೀನಿ ನೋಡಿರಿ. ಆದಷ್ಟು ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನೀವು ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ಈಗ ನೋಡಿರಿ ಎಷ್ಟು ಮಸ್ತಾಗಿ ಗುಬ್ಬಿ ಬಂದೈತಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೊತೀನಿ ರೀ. ಇದ್ರಾಗ ನಾವು ಖಾರ ಉಪ್ಪು ಎಲ್ಲ ಹಾಕಿ ಮಾಡಿರ್ತೀವಿ ಮಸಾಲೆ, ಹಾಗಾಗಿ ನೀವು ಹಾಗೇನೂ ತಿನ್ಬೋದು, ಇಲ್ಲ ಮಸಾಲೆ ಚಟ್ನಿ ಹಾಕ್ಕೊಂಡಾದರೂ ತಿನ್ಬೋದು, ಇಲ್ಲ ನಾನು ಟೊಮೆಟೊ ಚಟ್ನಿ ಮಾಡಿನಲ್ರಿ ಆ ಥರ ಚಟ್ನಿ ಮಾಡ್ಕೊಂಡಾದರೂ ತಿನ್ಬೋದು, ಇಲ್ಲ ನಿಮ್ಗೆ ಬೇರೆ ಯಾವ್ದಾರ ಕಾಯಿ ಚಟ್ನಿ, ಮೊಸರು ಚಟ್ನಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಆ ಥರ ಚಟ್ನಿ ಮಾಡ್ಕೊಂಡು ತಿನ್ಬೋದು ರೀ. ನೋಡಿರಿ ತಿರುಗಿಸಿ ಹಾಕಿ 2 ಸೈಡು ಫ್ರೈ ಮಾಡ್ಕೊಂಡೇನೆ ನಾನು ತಕ್ಕೋತೀನಿ ನೋಡಿರಿ. ಬಿಸಿ ಬಿಸಿ ತಿಂದ್ರೆ ಮಸ್ತಾಗಿರ್ತಾವ್ರಿ. ಈ ರೀತಿ ಪೂರಿ ಮಾಡ್ಕೊಂಡು ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಬೋದು, ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗಾದ್ರೂ ಕಟ್ಬೋದು ರೀ. ನೋಡಿರಿ ಇದು ಫ್ರೈ ಆಗೈತಿ, ನಾನು ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ತೀನಿ ರೀ. ಈಗ ನಾನು ಮಾಡ್ಕೊಂಡಿರೋ ಪೂರಿ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನಾವು 4-5 ಮಾಡ್ಕೊಂಡಿನಿ. ನೀವು ಹಾಗೆ ಆದರೂ ತಿನ್ಬೋದು, ಇಲ್ಲ ಚಟ್ನಿ ಜೊತೆಗಾದರೂ ಸರ್ವ್ ಮಾಡ್ಬೋದು. ನಾನು ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ನಲ್ರಿ, ಟೊಮೆಟೊ ಚಟ್ನಿ ಸರ್ವ್ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ ಎಷ್ಟು ಮಸ್ತ್ ಬಂದಾವ ನೋಡಿರಿ ಪೂರಿ. ಇದು ನಾರ್ಮಲ್ ಪೂರಿ ಅಲ್ರಿ, ಇದು ಆಲೂ ಮಸಾಲೆ ಪೂರಿ ರೀ. ಎಷ್ಟು ಮಸ್ತಾಗಿದೆ. ನೀವು ಹಾಗೇನೂ ತಿನ್ಬೋದು. ಇದಕ್ಕಿಂತ ಚಟ್ನಿ ಪಲ್ಯ ಸಾಗು ಏನೂ ಬೇಕಾಗಿಲ್ಲ ರೀ, ಹಾಗೆ ತಿನ್ಬೋದು ರೀ ಪೂರಿ. ನಾನು ಟೊಮೆಟೊ ಚಟ್ನಿ ಜೊತೆಗೆ ಸರ್ವ್ ಮಾಡೀನಿ ರೀ. ನಿಮಗೆ ಏನು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನೀವು ನಿಮ್ಮ ಮನೆಯಾಗ ಈ ರೀತಿ ಆಲೂ ಮಸಾಲೆ ಪೂರಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಆಲೂ ಮಸಾಲೆ ಪೂರಿ ಮತ್ತು ಟೊಮೆಟೊ ಚಟ್ನಿ ಮಾಡೋದನ್ನು. ಈ ಆಲೂ ಮಸಾಲೆ ಪೂರಿ ಟೊಮೆಟೊ ಚಟ್ನಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.